ಯಾರನ್ರಿ ಎಲ್ಲ ಸಾವ್ಕಾರ ಮಂದಿಗೆ ಎಲ್ರಿ ಹೆಂಗದಿರಿ? ನಾವಂತ ಆರಾಮದಿ ನೋಡ್ರಿ, ನೀವು ಆರಾಮದಿರಿ ಅನ್ಕೋತೀನಿ. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನೇನು ಆಗ್ತದೆ ಅಂತೇಳಿ ತೋರಿಸ್ತೀನಿ. ದಯವಿಟ್ಟು ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಶರಣ್ರಿ ಎಲ್ಲ ದೊಡ್ಡ ಮಂದಿಗೆ ಎಲ್ರು ಹೆಂಗದಿರಿ? ನಾವಂತ ಆರಾಮದಿ ನೋಡ್ರಿ, ನೀವು ಆರಾಮದಿರಿ ಅನ್ಕೋತೀನಿ. ಇದು ದೀಪಾವಳಿ ಪಾಡ್ಯದ ದಿನದ ವಿಡಿಯೋ ಐತಿ. ದಯವಿಟ್ಟು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಅಲ್ಲಿ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಈಗ ದೀಪಾವಳಿ ಪಾಡ್ಯದ ದಿನ ದೇವ್ರ ಪೂಜೆಯನ್ನು ನಾವು ಅಮಾವಾಸ್ಯೆ ದಿನ ಮಾಡಿದ್ವಿ, ಲಕ್ಷ್ಮೀ ಪೂಜೆ, ಅದನ್ನು ಇಳಿಸೋದು ಐತಿ. ಅಂದ್ರೆ ಪೂಜೆ ಮುಕ್ತಾಯ ಆಯಿತು, ಮಹಾಲಕ್ಷ್ಮೀದ ಪೂಜೆ. ಇವತ್ತು ದೀಪಾವಳಿ ಪಾಡ್ಯದ ಸಲುವಾಗಿ ಹೋಳಿಗೆ ಮಾಡಾಕತ್ತೀವಿ, ಹೂರಣ ಹೋಳಿಗೆ. ಬ್ಯಾಳೆಯಲ್ಲಿ ಬೆಲ್ಲ ಹಾಕಿ ಕುದಿಸಾಕತ್ತೇನೆ ರೀ. ಇದು ಕುದ್ದ ಬಳಕ ಅರ್ಧ ಹೋಳಿಗೆ ಮಾಡಬೇಕು. ಹೋಳಿಗೆ ಜಾಸ್ತಿ ಜನ ಈಗ ಯಾರೂ ತಿನ್ನಂಗಿಲ್ಲ. ಆದ್ರೆ ನಮ್ಮ ಮಾಯಿ ಹೇಳ್ತಿದ್ಲ ಅವಾಗ, ನಮ್ಮ ಅಪ್ಪನವ್ವ ಅವ್ರ ಮಾವ ಏನಂತಾರ ಅಂದ್ರೆ ನಮ್ಮ ಅಪ್ಪನ ಮುತ್ತೆ ಏನಿದ್ರಲ್ಲ ಅವರು ಹೋಳಿಗೆ ಊಟದ ಸಲುವಾಗಿ 4 ಎಕರೆ ಹೊಲನೇ ಕೊಟ್ಟಿದ್ರಂತ. ಅಂದ್ರೆ ಹೋಳಿಗೆ ಮತ್ತು ತುಪ್ಪ ಅಂದ್ರೆ ಅಷ್ಟು ಇಷ್ಟ ಆಯ್ತು ಅವ್ರಿಗೆ. ಹಾಗಾಗಿ ಯಾರೋ ಹೋಳಿಗೆ ಊಟ ಹಾಕ್ತಿದ್ರಂತ ಅವ್ರಿಗೆ ದಾನವಾಗಿ 4 ಎಕರೆ ಹೊಲನೇ ಕೊಟ್ರಂತ. ನಾವೀಗ ಫ್ರೀಯಾಗಿ ಕೊಟ್ರು ಯಾರು ಹೋಳಿಗೆ ತಿನ್ನಕ್ಕೆ ಒಲ್ಲ ಅಂತಾರೆ. ಆಮೇಲೆ ನಮಗೂ ಹೋಳಿಗೆ ತಿನ್ನಕ್ಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಭಾಳ ಒಂದು ಸ್ವಲ್ಪ ಖಾರ ಇದ್ರೆ ಈಗ ಜಾಸ್ತಿ ಜನ ಇಷ್ಟಪಡ್ತಾರೆ. ಹೋಳಿಗೆ ಅಷ್ಟೊಂದು ಇಷ್ಟಪಡಂಗಿಲ್ಲ, ಎಂದರೂ ಒಂದಿನ ತಿಂತಾರೆ. ಭಾಳ ರೆಗ್ಯುಲರಾಗಿ ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಅದೇ ಹೋಳಿಗೆ ಅಂದರೆ ಯಾರೂ ಉಣ್ಣಂಗಿಲ್ಲ. ಈಗ ನಾನು ರಾತ್ರಿ ಮಾಡಿ ಹೂವು ಕಟ್ಟಿಟ್ಟಿದ್ನಲ್ರಿ, ಹಾಕೊಳಕ್ಕೆ ಬರ್ತದೆ ಅಂತೇಳಿ. ಯಾಕಂದ್ರೆ ಹೂ ಇರಲಿಲ್ಲ ಅಂದ್ರೆ ಯಾವ ಹಬ್ಬನೂ ಪರಿಪೂರ್ಣ ಅಂತ ಅನ್ಸಂಗಿಲ್ಲ. ಹೂ ಇದ್ರೇ ಅದಕ್ಕೊಂದು ಕಳೆ ಅನ್ನೋದು ಇರ್ತೈತಿ. ಹೆಣ್ಮಕ್ಳು ಹೂ ಹಾಕ್ಕೋಬೇಕು. ನಾನು ಎಲ್ಲಿ ಹೋಳಿಗೆ ಮಾಡಿಟ್ಟಾಳ, ನಾನು ಇಲ್ಲಿ ದೇವ್ರಿಗೆ ನೈವೇದ್ಯ ಕೊಡ್ಬೇಕಂತೇಳಿ ಎಲ್ಲ ಹೋಳಿಗೆ ಹಾಕಿಡ್ಲಾತೀನಿ. ಅಂದರೆ ಉಡಿ ತುಂಬೋದೈತಿ. ನಮ್ಮ ಊರ ದೇವ್ರಿಗೆ, ಲಕ್ಷ್ಮಿಗೆ ಮತ್ತು ಅಂಬವ್ವನಿಗೆ ಇಬ್ಬರಿಗೆ ಉಡಿ ತುಂಬೋದೈತಿ. ಮನ್ಯಾಗ ಇಲ್ಲಿ ಮೊದಲು ದೇವ್ರಿಗೆ ನೈವೇದ್ಯ ತೋರಿಸಿ, ಲಕ್ಷ್ಮಿಗೆ ನೈವೇದ್ಯ ತೋರಿಸಿ ದೇವ್ರ ಪೂಜೆ ಏನು ಮಾಡಿದ್ದೀವಲ್ಲ ಇದು ಬಂದ ಬಳಕ ಇಳಿಸ್ತೀವಿ. ಉಡಿ ತುಂಬಿ ಬಂದ ಬಳಕ ಅಲ್ಲಿವರೆಗೂ ಇದೆಷ್ಟು ನೈವೇದ್ಯ ತೋರಿಸೋದು ಜಗಲಿ ಮ್ಯಾಗ ಮತ್ತು ಇಲ್ಲಿ ಮನೆಯ ದೇವರಿಗೆ. ಹ್ಯಾಂಗೆ ಹಿಡ್ಕೊಳ್ಳೋದಿವು ಎಲ್ಲ. ಇದು ಅದೊಂದು ಲಕ್ಷ್ಮಿಗೆ ಉಡಕ್ಕಿ ಸಾಮಾನ ಎಲೆ ಅದೆಲ್ಲ ಹಾಕ್ಕೊಂಡಿನಿ, ಕಡಲೆಬೇಳೆನ ಹಾಕಿನಿ. ಅಮ್ಮ ರಾತ್ರಿ ಮಾಡಿ ದಂಡಿ ಎಟ್ಟತನ ಕೂತು ಹಣದಿನ ನೋಡಿದು. ಹಿಂಗಿಡೆ ದಂಡುವಿಂದ ಮಾಡಿನ ದಂಡಿ ಇದು ಹಿಂದೆ ಬೀಳ್ತೈತಿ. ಇದು ಮತ್ತು ಇದು ಹಿಂದೆ ಬೀಳ್ತಾವೆ, ಇವು ಮುಂದೆ ಬೀಳ್ತಾವೆ ತೊಂಡ್ಲ. ಅವು ನಾವು ಸಾಲಿಲ್ಲ ಮತ್ತು ಇವಿಟ್ಟು ಹಿಂಗೆ ಮಾಡೀನಿ. 4 ದಂಡಿ ಮಾಡೀನಿ. ಮತ್ತು ಅಲ್ಲಿ ಲಕ್ಷ್ಮಿಗಳಿಗೆ ಇಬ್ಬರಿಗೆ ಅಲ್ಲಿ 2 ದಂಡಿ, 6 ದಂಡಿ, 2 ಹಾರ 50 ರೂಪಾಯಿದಾಗ ಆಗ್ಯಾವ. ಬರೇ 50 ರೂಪಾಯಿಗೆ ಒಂದು ದಂಡಿ ಕೊಡ್ತೀನಿ ಅಂತ ಹೇಳಿರೋರು. 50 ರೂಪಾಯಿಗೆ 1 ಕಿಲೋ ಹಾರ ಇದು ಹೂವು ತೊಗೊಂಡು ಬಂದು, ಚೆಂಡು ಹೂವು ತೊಗೊಂಬಂದು 6 ದಂಡಿ 2 ಹಾರ ಮಾಡ್ಯಾರ. 50 ರೂಪಾಯಿದಾಗೆ ಮುಗೀತು. ಪ್ರತಿ ಮನೆಗೂ ದೇವ್ರ ಪಲ್ಲಕ್ಕಿ ಬರ್ತೈತಿ ಮಹಾಲಕ್ಷ್ಮಿದು. ಅದಕ್ಕಿಂತ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗಿ ಉಡಿ ತುಂಬರೋದು. ಲಕ್ಷ್ಮಿಗೆ ಮತ್ತು ಅಂಬಾಭವಾನಿಗೆ ಉಡಿ ತುಂಬೋದೈತಿ. ಇವತ್ತು ಬಂದ ಬೇಡ ದೇವ್ರೇನು ಬಂದು ಹೋಗ್ತದಲ್ಲ ಆವಾಗ ನಮ್ಮ ಮನೇನ ಪೂಜೆ ಮಾಡಿದ್ದು ಮಹಾಲಕ್ಷ್ಮಿದು. ಸಂಜೆ ಮುಂದೆ ದೀಪ ಹಚ್ಚಿ ಆವಾಗ ಒಂದು ಸ್ವಲ್ಪ ಪೂಜೆ ಅದು ಗೀಜೆ ಇನ್ನೊಮ್ಮೆ ಮಾಡ್ಕೆ ಇಳಿಸ್ಬಿಡೋದಿರ್ತೈತಿ. ಅಂದ್ರೆ ಪೂರ್ತಿ ಮುಗೀತದ ಮಹಾಲಕ್ಷ್ಮಿದು ಮನೆಯಂದು ಪೂಜೆ ಮಾಡಿದ್ದು. ಹೊರಗಡೆ ನೋಡ್ರಿ ಕಟ್ಟಿ ಮ್ಯಾಗ ಪಾಂಡವ್ರು ಮಾಡಿಟ್ಟಾರ ಸಗಣಿದಿಂದ. ನಿಮ್ಮ ಕಡೆ ಏನಂತಾರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನನಗೆ. ನಮ್ಮ ಕಡೆ ಪಾಂಡವ್ರು ಅಂತಾರ. ನಾವು ಈಗ ಗುಡಿ ಕಡೆ ಬಂದೆವು, ಲಕ್ಷ್ಮೀ ಗುಡಿಗೆ. ಫಸ್ಟ್ ಇಲ್ಲಿ ಲಕ್ಷ್ಮೀ ಗುಡಿ ತುಂಬಿ ಆಮೇಲೆ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗ್ತೀವಿ.
ಉಡಿ ತುಂಬೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಹೊಲದಾಗ ಕಬ್ಬಿಂದು ಉಡಿ ವರ್ಷ ತುಂಬ್ತೀವಿ ರೀ ನಾವು ಬೆಳೆ ಚಂದಾಗಿ ಬರಲಿ ಅಂಥೇಳಿ. ಇನ್ನು ಫ್ಯಾಕ್ಟ್ರಿ ಶುರು ಆದ ಬಳಿಕ ಕಬ್ಬಿನ ಸೀಸನ್ ಶುರು ಆಗ್ತದೆ. ಆಮೇಲೆ ಕಬ್ಬು ಕಟ್ ಮಾಡಿ ಕಳ್ಸೋದಿರ್ತೈತಿ. ಕಬ್ಬಿನ ಹೊಡಿಯೋದೆಲ್ಲ ಬರ್ತಾವೆ ಅವಾಗ. ಹಾಗಾಗಿ ಬೆಳೆ ಒಳ್ಳೆ ರೀತಿಯಾಗಿ ಬರಲಿ ಅಂಥೇಳಿ ಇದು ಉಡಿ ತುಂಬ್ತೇವೆ ವರ್ಷ ನಾವು ದೀಪಾವಳಿ ಟೈಮ್ನಾಗ. ಆಮೇಲೆ ಹೊಲ್ದಾಗೂ ಹೋಗಿ ಪೂಜೆ ಮಾಡಿ ಅಲ್ಲಿ ಉಡಿ ತುಂಬೋದಿರ್ತೈತಿ. ಆದ್ರೆ ಇವತ್ತು ಒಂದೇ ದಿನದಾಗಾದ್ರೆ ಭಾಳ ಅಡ್ಯಾಡಿ ಆಗ್ತದೆ ಅಂಥೇಳಿ ಒಂದು ಸ್ವಲ್ಪ ಇದೊಂದು ಮುಗಿದ ಬಳಿಕ ಇನ್ನೊಂದು 4-5 ದಿನ ಬಿಟ್ಟು ಮತ್ತೆ ಹೊಲಕ್ಕೆ ಹೋಗಿ ಉಡಿ ತುಂಬೋದ್ರೈತೆ ಅಂತ ಹೇಳಿ ಇದು ಅಷ್ಟೇ ಮಾಡಿದೆವು. ಇಲ್ಲೆಲ್ಲ ಮನೆಗಳು ಕಡಿಮೆ ಇದ್ದವಲ್ರಿ, ಹಾಗಾಗಿ ಬಡ ಬಡ ಬರ್ತಿತ್ತು ದೇವ್ರ ಪಲ್ಲಕ್ಕಿ, ಭಾಳ ಲೇಟ್ ಆಗ್ತಿತ್ತಿಲ್ಲ. ಈಗ ಆದಷ್ಟು ಜಾಸ್ತಿ ದಿನ ಇದು ಜಾಸ್ತಿ ಮನೆಗಳಾಗ್ಲಿಕತ್ತಾವ, ಜನಸಂಖ್ಯೆ ಜಾಸ್ತಿ ಆದಂಗೆ ಮನೆಗಳು ಭಾಳ ಆದ ಸಲುವಾಗಿ ಒಂದು ಸ್ವಲ್ಪ ಲೇಟ್ ಆಗ್ಲಿಕತ್ತೈತಿ. ಕೆಲಸ ಅಂತೂ ಎಲ್ಲ ಮುಗಿದಿತ್ತು. ದೇವ್ರ ಪಲ್ಲಕ್ಕಿ ಬರೋ ಸಲುವಾಗಿ ಕುಂತಿದ್ದೆವು. ದೇವ್ರ ಪಲ್ಲಕ್ಕಿ ಬಂದು ಪೂಜಾರಿಗಳು ಊಟ ಮಾಡಿ ಹೋದ ಬಳಿಕ ಮನ್ಯಾಗ ನಾವೇನು ಲಕ್ಷ್ಮಿ ಮುಂದೆ ಮುತ್ತೈತನ ಉಣಿಸ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಮುತ್ತೈತನ ಎಷ್ಟು ಉಳಿಸೋದು ಉಳಿತು ದೇವ್ರು ಬರತನ ಅಂಥೇಳಿ. ಮತ್ತು ಅಬಿಗೆ ಮತ್ತು ಸಂಸ್ಕೃತಿಗೆ 3 ಮಂದಿಗೆ ಕೆಮ್ಮ ನೆಗಡಿ ಬಂದೈತಿ. ಅವ್ರಿಗೆ ಹೊರಗೆ ಹೋಗಿಬಿಟ್ರೆ ಹೊಲಕ್ಕೆ ಹೋಗಿದ್ರು ದೇವ್ರಿಗೆ ನೈವೇದ್ಯ ಕೊಡೋ ಸಲುವಾಗಿ. ಅವ್ರು ಬರೋದ್ರಾಗೆ ಪಾಪಡಿ ಮತ್ತು ಬಜ್ಜಿ ಮಾಡಿಟ್ರೈತೆ ಅಂಥೇಳಿ ಅವ್ರು ಬರೋದ್ರಾಗೆ ಎಲ್ಲ ರೆಡಿ ಮಾಡಿ ಆ ಕಡೆ ಮುಚ್ಚಿಡಬೇಕು. ಇಲ್ಲಂದ್ರೆ ಭಾಳ ಕೆಮ್ಮು ಹತ್ತೈತಿ. ಮತ್ತು ಅವರಿಗೆ ನಾವು ಬ್ಯಾಡ ಅಂದ್ರೆ ಕೇಳಂಗಿಲ್ಲ. ಹುಡುಗರು ಅಂದ್ಬಳಕ ನೋಡಿದ್ರಂದ್ರೆ ತಿಲ್ಲಕ್ಕೆ ಶುರು ಮಾಡಿಬಿಡ್ತಾಳೆ. ಎಣ್ಣೆ ಕರ್ದಿದ್ದು ತಿಂದರೆ ಇನ್ನೂ ಹೆಚ್ಚಾಗಿಬಿಡ್ತೈತಿ. ಸುಮ್ಮನೆ ಈಗ ತಂಪಿನ ದಿನ ಬೇರೆ ಅದಲ್ಲ, ಹಂಗಾಗಿ ಬ್ಯಾಡ ಕಿರಿಕಿರಿ ಅಂತೇಳಿ ಅವ್ರಿಗೆ ಹೊರಗೆ ಕಳಿಸ್ಬಿಟ್ಟಿವಿ. ಹೊಲಕ್ಕೆ ಹೋಗ್ಯಾರ. ಮನೆಗೆ ಪಲ್ಲಕ್ಕಿ ಏನು ಬರ್ತೈತೆ ಅಲ್ರಿ, ಅದಕ್ಕೆ ಆರತಿ ಮಾಡೋ ಸಲುವಾಗಿ ಆರತಿ ಮಾಡಿಟ್ಟಿನಿ. ಅದು ಕಣಕದ ಆರತಿ ಐತಿ ಹಿಟ್ಟಿಂದು, ಅದು ಬರುವಾಗ ಬೆಳಗೋದು. ಮತ್ತು ಇದೇನು ಕಂಚಿನ ಆರತಿ ಐತಲ್ಲ ಇದು ಹೋಗುವಾಗ ಬೆಳಗೋದು. ತೆಂಗಿನಕಾಯಿ ಆಮೇಲೆ ದಂಡಿ ಬಳೆ ಆಮೇಲೆ ಉದ್ದಿನ ಕಡ್ಡಿ ನೈವೇದ್ಯ ಎಲ್ಲ ಹಾಕಿಟ್ಟಿವಿ. ಕೆಮ್ಮು ಭಾಳ ಅಂತೇಳಿ ಆಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಟ್ಟು ಕೊಡ್ಲಾತ್ತಾಳ, ತಿನ್ರಿ ಅಂತೇಳಿ 3 ಮಂದಿಗೆ. ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಇಡಿ, ಅದು ಖಾರ ಹತ್ತಿತ್ತಂದ್ರೆ ಆದ್ರೆ ಬೆಲ್ಲ ಜಾಸ್ತಿ ತಿನ್ನು ಅದ್ರ ಜೋಡಿ. ಬೆಳ್ಳುಳ್ಳಿನೂ ಹಾಕೋ ಹಾಗೆ 2 ತಿನ್ಬೇಕು, ಜಲ್ದಿ ಕಡಿಮೆ ಆಗ್ತದೆ ನೆಗಡಿ. ಬೆಳ್ಳುಳ್ಳಿ ಸರ ಅಬಿಗೆ ರಾತ್ರಿ ಮಾಡಿ ಹಾಕಮ್ಮ, ನೆನ್ಪು ಮಾಡಿ ಸಂಜೆ. ಈಗ ಕೆಮ್ಮಿನ ಸಿರಪ್ ಹಾಕಬೇಕು ಅಂದ್ರೂ ಭಾಳ ಅಂಜಿಕೆ ಬರಾಕತ್ತದ್ರಿ. ಮೊನ್ನೆ ನ್ಯೂಸ್ನ ನೋಡಿದೆ ನಾನು, ಕೆಮ್ಮಿನ ಸಿರಪ್ ಕುಡಿದು ಮಕ್ಕಳು ಡೆತ್ ಆಗ್ಯಾರ ಅಂತೇಳಿ. ಅದು ಯಾವ ಕೆಮ್ಮಿನ ಸಿರಪ್ ಅಂತ ನಮಗೂ ಅಷ್ಟು ಕನ್ಫರ್ಮಾಗಿ ಗೊತ್ತಿಲ್ಲ. ಸುಮ್ಮನೆ ಅದು ಕುಡ್ಸೋದ್ರೆ ಯಾಕಂತೇಳಿ ಅಂಜಿಕೆ ಬಂತು. ಹಾಗಾಗಿ ಯಾವ ಸಿರಪ್ನು ಬೇಡ ಏನೂ ಬೇಡ, ಮನೆಯಾಗೆ ಒಂದಿಷ್ಟು ತತ್ತಿ ತಂದು ಹಾಕಿದ್ರೈತೆ ಅಂತೇಳಿ ತತ್ತಿ ತಂದು ಹಾಕಿದೆವು. ಮತ್ತು ಬೆಳ್ಳುಳ್ಳಿ ಅದು ತಿನ್ನಿಸಿದೆವು. ಅಷ್ಟ್ರ ಮ್ಯಾಗೆ ಹೆಂಗಾರ ಮಾಡಿ ಕಡಿಮೆ ಮಾಡೋದ್ರೈತೆ ಅಂತೇಳಿ ಪ್ರತಿದಿನ ಅದೇ ಮಾಡಿದ್ರೆ ಕಡಿಮೆ ಆಗೇ ಆಗ್ತೈತಿ. ಅಷ್ಟೊತ್ತಿಗೆ ಪಲ್ಲಕ್ಕಿನೂ ಬಂತು, ಪೂಜೆ ಮಾಡತ್ತಾರ. ಯಾವ ತರ ಇಬ್ರು ಗಡಿಗಳು ತರ್ಬಿಡಿಯಲ್ಲ. ಮನೆಗೆ ಪಲ್ಲಕ್ಕಿ ಹೋದ ಬಳಿಕ ಅಲ್ಲಿ ಇಬ್ಬರು ಒಟ್ಟು ಇಲ್ಲ 5 ಮಂದಿ ಪೂಜಾರಿಗಳು ಊಟ ಮಾಡಿ ಹೋಗ್ಬೇಕಂತೇಳಿ ಅದೇನೋ ಮೊದಲಿನ ಸಂಪ್ರದಾಯ ಐತಿ. ಆದರೆ ಎಲ್ಲ ಮನ್ಯಾಗ ಊಟ ಒಳಗೆ ಪಾಪ ಅವ್ರದ್ದು ಹೊಟ್ಟೆ ಏಟಿರ್ತೈತೆ ರೀ. ಮತ್ತು ಸುಮ್ಮನೆ ಶಾಜಕ್ಕರೆ ತಿನ್ಬೇಕಲ್ಲ ಅಂತೇಳಿ 1-2 ತೂತು ತಿಂದು ಹೋಗ್ತಾರೆ. ಭಾಳ ಮನೆಗಳು ಇರ್ತಾವಲ್ಲ, ಅದಕ್ಕೆ ಅವ್ರದ್ದು ಊಟ ಆದ ಬಳಿಕ ಮುತ್ತೈತನ ಊಟ ಮಾಡಿಸಿ ನಾವು ಊಟ ಮಾಡಿ ಸಂಜೆ ಆಯ್ತು ರೀ. ದೀಪ ಆ ಕಡೆ ಈ ಕಡೆ ಹಚ್ಚಿ ಮತ್ತು ಭರ್ಜರಿಯಾಗಿ ಪಟಾಕಿ ಹಚ್ಚಲತ್ತಾರ ಹೊರಗಡೆ ನೋಡ್ಬೋದು. ಎಲ್ಲ ಕಡೆ ಕರೆಂಟ್ ಬೇರೆ ಹೋದು. ಆಮೇಲೆ ಮಳೆನೂ ಒಂದು ಸ್ವಲ್ಪ ಬಂತು. ಇದೇನ ಉಲ್ಟಾ ಪಲ್ಟಾ ಬರ್ತದೆ ಹೊಳೆ ತೆಳಗ ಮ್ಯಾಗ ಹೋಗೋದು. ನೋಡುದ ಅದೇ ಕಣ್ಣು ಮುಚ್ಕೊಳತ್ತಾನ ಅಂಜಿಲ್ಲ.
ಓಕೆ, ನಮ್ಮ ಕಡೆ ದೀಪಾವಳಿ ಹಬ್ಬನ ಈ ರೀತಿಯಾಗಿ ಆಚರಣೆ ಮಾಡಿದೀವಿ ರೀ. ಹೆಂಗೆ ಅನಿಸ್ತದೆ ನಿಮ್ಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಭಾಳ ಬ್ಯುಸಿ ಆಗಿಬಿಟ್ಟು 3-4 ದಿನ ಆಯಿತು ಹಬ್ಬದಾಗ, ಹಾಗಾಗಿ ನನಗೆ ಲೈವ್ ವಿಡಿಯೋ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಸಾರಿ ಎಲ್ರಿಗೂ. ಭಾಳ ಜನ ವೇಟ್ ಮಾಡಕತ್ತಿರ್ತೀರಿ ಯಾಕೆ ಬರಲಾಗ್ಯಾರ ಲೈವ್ನಲ್ಲಿ ಅಂಥೇಳಿ. ಧನ್ಯವಾದಗಳು. ಒಂದಿನ ಲೈವ್ನಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ಯಾವಾಗಲೂ ಹೀಗೆ ಇರಲಿ.